ದಿಲ್ಲಿಯಿಂದ ಲೀಸ್ಟ್ ಬಂದ್ರೆ ಜಾಗ ಖಾಲಿ ಮಾಡಬೇಕು. ಹೈಕಮಾಂಡ್ ನಿಂದ ಲೀಸ್ಟ್ ಬರುವ ಸಾಧ್ಯತೆ ಇದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಯಾವ್ಯಾವ ಸಚಿವರಿಗೆ ಕೋಕ್ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಲೀಸ್ಟ್ ಅನ್ನ ಮಾಡಲಾಗಿದೆ. ದಿಲ್ಲಿಯಿಂದ ಲೀಸ್ಟ್ ಬಂದ್ರೆ ಜಾಗವನ್ನ ಖಾಲಿ ಮಾಡಬೇಕು. ಹೈಕಮಾಂಡ್ ನಿಂದ ಲೀಸ್ಟ್ ಬರುವ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಯಾರ್ಯಾರ ಹೆಸರು ಬರುತ್ತೋ ಅವರ ಹೆಸರು ಬಂದ ತಕ್ಷಣ ಅವರೆಲ್ಲರೂ ಕೂಡ ಸಚಿವ ಸ್ಥಾನವನ್ನ ಬಿಟ್ಟುಕೊಟ್ಟು ಖಾಲಿ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಗೊತ್ತಿಲ್ಲ, ನಾವು ಪೇಪರ್ದಲ್ಲಿ ನೋಡಿದ್ವಿ ಇವತ್ತು. ಅವ್ರದ್ದು ಕಾರ್ಡ್ ಏನು ನೋಡ್ತೇವ್ರಿ ಅಂತ. ಸೊ ಯಾರು ಪರ್ಫಾರ್ಮೆನ್ಸ್ ಕಾರ್ಡ್ ನೋಡ್ತಿದಾರಂತೆ. ಇಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ಏನಿದ್ರು ಹೈಕಮಾಂಡಲ್ಲಿ ಚರ್ಚೆ ಆಗಿರ್ಬೋದು. ನಮಗೆ ಯಾರಿಗೆ ಏನು ಟೈಮ್ ಕೊಟ್ಟಾರ, ಎಷ್ಟು ಅವಧಿ ಇದೆ, ಅವ್ರು ಎಷ್ಟು ದಿವಸ ಇರ್ತಾರೆ, ಅದು ನಮಗೆ ಗೊತ್ತಿಲ್ಲ. ಇರುವವರೆಗೆಲ್ಲರೂ ಇರ್ತಾರೆ ಅಷ್ಟೇ. ಇದು ಮಾಡಬೇಕು, ಇಲ್ಲಾಂದ್ರೆ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ನಿರ್ಧಾರ ಅಷ್ಟೇ. ನಾನು ಮಂತ್ರಿ ಅಷ್ಟೇ, ಪಾಲದಾರ ನಾನೇ ಹೇಳಲಿಕ್ಕೆ ಆಗೋಲ್ಲ. ಅದ್ರ ಕಡೆ ಮೇಲ್ಗಡೆ ಇದ್ದಾರೆ ಅವರು. ಹಿರಿಯ ಶಾಸಕರು ಸಂಪುಟ ಪುನರ್ರಚನೆ ಮಾಡಿ ಅರ್ಹರಿಗೆ ಕೊಡಿ, ಲೋಕಸಭೆಯಲ್ಲಿ ಸೋತವ್ರಿಗೆಲ್ಲ ಕೈ ಬಿಡಿ. ಹಿರಿಯರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಇರುವಂತ ಸಚಿವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನಾವು ಒಪ್ತೀವಿ ಸರ್. ಅದನ್ನ ತಾವು ಯಾರು ಸರಿಯಾಗಿ ಸಚಿವರು ಕೆಲಸ ಮಾಡ್ತಿಲ್ಲ ಅಂತ ಒಪ್ತೀವಿ. ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ಕೆಲಸ ಮಾಡ್ತಾರೆ. ನೀವು ಜಾಸ್ತಿ ಓಡೋದ್ರೆ ಪಾಪ ಎಲ್ಲಿ ಓಡಬೇಕಾದ್ರೆ ಕೆಲವ್ರು ಕೊಡ್ಲಿಕ್ಕೆ ಆಗೋಲ್ಲ, ಕೆಲವರು ಓಡ್ತಾರೆ. ಸೊ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಅದು ಗೊತ್ತಿಲ್ಲ, ನಾವು ಪೇಪರ್ದಲ್ಲಿ ನೋಡಿದ್ವಿ ಇವತ್ತು. ಈಗಾಗಲೇ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ. ಸೊ ಸದ್ಯದ ಮಟ್ಟಿಗೆ ಯಾರ್ಯಾರ ಹೆಸರು ಫೈನಲ್ ಆಗುತ್ತೋ ಸೊ ಅವರು ಜಾಗ ಖಾಲಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಕನ್ಫರ್ಮ್. ಸೊ ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ಸಚಿವರಿಗೆ ಕೋಕ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಅಂತೂ ಇಂತೂ ಫೈನಲಿ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಕೋಕ್ ಕೊಡ್ಲಾಗುತ್ತೆ ಕೆಲವೊಂದಿಷ್ಟು ಸಚಿವರಿಗೆ. ಯಾರ್ಯಾರಿರ್ಬೋದು ಹಾಗಿದ್ರೆ? ಯಾಕಂದ್ರೆ ಒಂದು ಕಡೆ ಡವಡವ ಶುರುವಾಗಿದೆ ಈಗಾಗಲೇ. ಯಾರ್ಯಾರಿಗೆ ಕೋಕ್ ಕೊಡ್ಲಾಗುತ್ತೋ ಗೊತ್ತಿಲ್ಲ. ಆದ್ರೆ ಒಂದು 8 ರಿಂದ 9 ಜನಕ್ಕೆ ಕೋಕ್ ಕೊಡೋದು ಪಕ್ಕ ಅಂತ. ರಾಜೀನಾಮೆ ಕೊಡ್ತಾರೋ ಅಥವಾ ಸಚಿವ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೊಂದಿಷ್ಟು ಭಾಗದಲ್ಲಿ ಉಸ್ತುವಾರಿಕೆಯನ್ನ ವಹಿಸಿಕೊಂಡಿರುವಂತಹ ಸಚಿವರು ಆ ಭಾಗಕ್ಕೆ ಹೋಗ್ತಾ ಇಲ್ಲ, ಅಲ್ಲಿರುವಂತ ಜನರ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ. ಈಗಿರುವಂತಹ ಕೆಲವೊಂದಿಷ್ಟು ಜನರು ಈಗಾಗಲೇ ಆಕ್ರೋಶದ ನುಡಿಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಬಣದವರೇ ಅತಿ ಹೆಚ್ಚಾಗಿ ಒಂದು ಲೀಸ್ಟ್ ನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಯಾರ್ಯಾರಿಗೆ ಕೋಕ್ ಕೊಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಮೊದಲೇ ಒಂದು ಲೀಸ್ಟ್ ಹೋಗಿದೆ ಅಂತ, ಆ ಲೀಸ್ಟ್ ನ ಅನ್ವಯ ಅದರಲ್ಲಿ ಯಾರ್ಯಾರಿಗೆ ರಿಲೀಫ್ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೋ ಕಾದ್ ನೋಡ್ಬೇಕಾಗಿದೆ. ಆಕಾಂಕ್ಷಿಗಳ ಸಂಖ್ಯೆಯ ವಿವರ ಇಲ್ಲಿದೆ. ಒಂದು ಕಡೆ ನೋಡ್ಬೇಕು ಅಂತಂದ್ರೆ ಯಾರ್ಯಾರಿಗೆ ಕೋಕ್ ಕೊಡ್ಲಾಗುತ್ತೆ, ಏನಾಗುತ್ತೆ ಅಂತ. ಬಿ ಕೆ ಹರಿಪ್ರಸಾದ್ ಅವರು ಇತ್ತೀಚೆಗೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇತ್ಕೊಂಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆಗಾಗ ನಾಲ್ಗೆನ ಹರಿಬಿಡ್ತಾನೆ ಇರ್ತಾರೆ. ಬಿಲ್ಲವ ಸಮುದಾಯಕ್ಕೆ ಸೇರಿರುವಂತಹ ನಾಯಕ ಬಿ ಕೆ ಹರಿಪ್ರಸಾದ್ ಇವ್ರಿಗೂ ಕೂಡ ಕೋಕ್ ಕೊಡ್ಲಾಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಕಾಡ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ಸಂಪುಟ ಪುನರ್ರಚನೆ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಪ್ರಮುಖ 12 ಆಕಾಂಕ್ಷಿಗಳಿದ್ದಾರೆ. ಯಾರ್ಯಾರು ಆಕಾಂಕ್ಷಿಗಳು ಹಾಗಿದ್ರೆ ಸಾಲು ಆಕಾಂಕ್ಷಿಗಳಿಂದ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಡಲಾಗ್ತಾ ಇದೆ. 12 ಜನ ಆಕಾಂಕ್ಷಿಗಳು ಮಳವಳ್ಳಿ ಬೆಳಗಾವಿ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಡಲಾಗ್ತಾ ಇರುವಂತದ್ದು. ಒಂದು ಕಡೆ ಆಕಾಂಕ್ಷಿಗಳ ಸಂಖ್ಯೆ ಹಾಗೆ ವಿವರವನ್ನ ನೋಡ್ತಾ ಹೋಗೋಣ. ಮೊದಲೇ ಹೇಳಿದೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಆಕಾಂಕ್ಷಿನೇ ಆಗಿರೋದು, ಬಿಲ್ಲವ ಸಮುದಾಯಕ್ಕೆ ಸೇರಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯ ಅನಿಲ್ ಚಿಕ್ಕಮಾದು ಎಚ್.ಡಿ. ಕೋಟೆ ಇವರು ಎಸ್ಟಿ ಸಮುದಾಯಕ್ಕೆ ಸೇರಿರುವಂತದ್ದು. ಬಿ ನಾಗೇಂದ್ರ ಹಾಗೆ ಬಳ್ಳಾರಿ ಎಸ್ಟಿ ಸಮುದಾಯಕ್ಕೆ ಸೇರಿರುವಂತದ್ದು. ಇನ್ನ ವಿಜಯಾನಂದ ಕಾಶಪ್ಪನವರು ಹುನಗುಂದ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ. ಇನ್ನ ವಿನಯ್ ಕುಲಕರ್ಣಿ ಧಾರವಾಡದಿಂದ ಇವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿರೋದು. ಇನ್ನ ಟಿ ರಘುಮೂರ್ತಿ ಚಳ್ಳಕೆರೆ
ಬಿಆರ್ ಪಾಟೀಲ್ ಆಳಂದ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ. ಬಿಕೆ ಸಂಗಮೇಶ್ ಭದ್ರಾವತಿ, ಅಜಯ್ ಸಿಂಗ್ ಜೇವರ್ಗಿ, ತನ್ವೀರ್ ಸೇಠ್ ನರಸಿಂಹರಾಜ್. ಸೊ ತನ್ವೀರ್ ಸೇಠ್ ಅವರು ಒಂದು ಕಡೆ ಹಿಂದಿನಿಂದಲೂ ಕೂಡ ಪಕ್ಷದಲ್ಲಿ ಗುರುತಿಸ್ಕೊಂಡು ಬಂದಂತವ್ರು. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಸಾಕಷ್ಟು ಆಲೋಚನೆಯನ್ನ ಮಾಡಿ ಕೆಲವೊಂದಿಷ್ಟು ಜನರಿಗೆ ಮತ್ತೆ ಸಚಿವ ಸ್ಥಾನದ ವಿಚಾರವಾಗಿ, ಆದ್ರೆ ಈಗ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ.